ನಮಸ್ಕಾರ ನ್ಯೂಸ್ ಅಟ್ 10 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಬಿಎಂಪಿ ಕಾರ್ಪೊರೇಟರ್ ಮಗನಿಗೆ ಇಂದು ಎನ್ಸಿಬಿ ಡ್ರಿಲ್ ಅನ್ನ ಮಾಡುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಕಾರ್ಪೊರೇಟರ್ ಮಗ ಯಶಸ್ ವಿಚಾರಣೆ ಮಾಡಲಾಗುತ್ತೆ. ಮುಂಬೈನ ಎನ್ಸಿಬಿ ಅಧಿಕಾರಿಗಳಿಂದ ಇಂದು ವಿಚಾರಣೆ ನಡೆಯಲಿರುವಂತದ್ದು. ಕಾರ್ಪೊರೇಟರ್ ಆಗಿರುವಂತ ಕೇಶವ್ ಮೂರ್ತಿ ಮಗನ ವಿಚಾರಣೆ ನಡೆಯಲಿದೆ. ಯಶಸ್ ಮೇಲಿದೆ ಬಾಲಿವುಡ್ ಡ್ರಗ್ ಲಿಂಕಿನ ಆರೋಪ. ಸ್ಯಾಂಡಲ್ವುಡ್ ನಂಟಿನ ಬಗ್ಗೆಯೂ ಕೂಡ ವಿಚಾರಣೆ ನಡೆಯುವಂತ ಎಲ್ಲಾ ಸಾಧ್ಯತೆ ಇದೆ. ಯಾವುದನ್ನು ಕೂಡ ಬಿಡೋದಿಲ್ಲ. ಯಾರ್ಯಾರ ಜೊತೆ ಲಿಂಕ್ ಇತ್ತು, ಸ್ಯಾಂಡಲ್ವುಡ್ ಆಗ್ಲಿ ಬಾಲಿವುಡ್ ಆಗ್ಲಿ, ಒಟ್ಟಿನಲ್ಲಿ ಬಂಧಿತನಿಂದ ಮಾಹಿತಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಈತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಎನ್ಸಿಬಿಯಿಂದ ಮುಂಬೈನಲ್ಲಿ ಬಂಧಿತನಾಗಿದ್ದ ಮೊಹಮ್ಮದ್ ರೆಹಮಾನ್ ಸಂಪರ್ಕದಲ್ಲಿ ಕಾರ್ಪೊರೇಟರ್ ಮಗ ಯಶಸ್ ಇದ್ದ ಅಂತ ಹೇಳಲಾಗ್ತಾ ಇದೆ. ಈ ಮೊಹಮ್ಮದ್ ರೆಹಮಾನ್ ಅಂದ್ರೆ ಈ ಅನಿಕಾ ಇದ್ದಾಳಲ್ಲ, ಆಕೆಯ ಗಂಡ ಇವನು ರೆಹಮಾನ್. ಈತನೇ ಅನಿಕಾಗೆ ಸಪ್ಲೈ ಮಾಡ್ತಾ ಇದ್ದಂಥದ್ದು. ಅನಿಕಾ ಮಾಹಿತಿ ಮೇಲೆನೆ ಸಾಕಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಕಲೆ ಹಾಕ್ತಾ ಇದ್ದಾರೆ ಸಿಸಿಬಿ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಸಹಜವಾಗಿ ಸ್ಯಾಂಡಲ್ವುಡ್ಗೂ ಕೂಡ ಲಿಂಕ್ ಆಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ವಿಚಾರದ ಬಗ್ಗೆ ಅಲ್ಲಗಿಳಿಯುವಂತಿಲ್ಲ. ಇನ್ನು ರೆಹಮಾನ್ ಸಂಪರ್ಕದಲ್ಲಿ ಕಾರ್ಪೊರೇಟರ್ ಮಗ ಯಶಸ್ ಇದ್ದ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ವಿಚಾರಣೆಗೆ ಹಾಜರಾಗಲಿಕ್ಕೆ ಕಾರ್ಪೊರೇಟರ್ ಕೇಶವ್ ಮೂರ್ತಿ ಮಗ ಹೋಗಿರುವಂತದ್ದು. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. 11 ಗಂಟೆಗೆ ವಿಚಾರಣೆಗೆ ಅವರು ಹಾಜರಾಗಬೇಕಾಗಿರುವಂತದ್ದು. ಏನ್ ಮಾಹಿತಿ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾವ ರೀತಿಯಾದಂತ ಲಿಂಕ್ ಇದು, ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಅಥವಾ ಬೇರೆ ಇನ್ಯಾವುದಾದ್ರೂ ಲಿಂಕ್ ಇದೆಯಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕಾದು ನೋಡ್ಬೇಕಾಗಿದೆ. ಆ ರೆಹಮಾನ್ ಮೊದಲೇ ಒಬ್ಬ ದೊಡ್ಡ ಡ್ರಗ್ ಪೆಡ್ಲರ್ ಆಗಿರುವಂತ ಹಿನ್ನೆಲೆಯಲ್ಲಿ ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ಇವರಿಬ್ಬರ ಸಂಪರ್ಕ ಆಗಿರಬಹುದಾ ಅಂತ ಎನ್ಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. 11 ಗಂಟೆಗೆ ಇರುವಂತದ್ದು ವಿಚಾರಣೆ. 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಈ ಒಂದು ಡ್ರಗ್ಸ್ ಜಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಆಳಕ್ಕೆ ಇಳಿತಾನೆ ಇದೆ. ಈಗ ಒಬ್ಬೊಬ್ಬರ ಹೆಸರುಗಳು ಹೊರಗೆ ಬರ್ತಾ ಇರುವಂತದ್ದು, ರಾಜಕಾರಣಿಗಳ ಮಕ್ಕಳ ಹೆಸರುಗಳು ಕೂಡ ಒಂದೊಂದಾಗಿ ಹೊರ ಬರಲಿಕ್ಕೆ ಶುರುವಾಗಿದೆ. ಈಗ ಕಾರ್ಪೊರೇಟರ್ ಕೇಶವ್ ಮೂರ್ತಿ ಅವರ ಮಗ ಯಶಸ್ ಹೆಸರು ಕೇಳಿ ಬಂದಿದೆ. ವಿಚಾರಣೆಗೂ ಕೂಡ ಕರೆಯಲಾಗಿರುವಂತದ್ದು. ಹಾಜರಾಗ್ತಾರಾ ಇಲ್ವಾ ಅಂತ, ಮತ್ತೆ ಯಾವ ರೀತಿಯಾದಂತ ಲಿಂಕ್ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ ಇಲ್ಲಿ? ಪೃಥ್ವಿರಾಜ್, ಕಾರ್ಪೊರೇಟರ್ ಕೇಶವ್ ಮೂರ್ತಿ ಅವರ ಮಗ ಯಶಸ್ ಇವತ್ತು ಮುಂಬೈನ ಎನ್ಸಿಬಿ ಕಚೇರಿಗೆ ಹಾಜರಾಗ್ತಾರೆ. ಯಾಕಂದ್ರೆ ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನ್ಯೂಸ್ 18ಗೆ ಕಾರ್ಪೊರೇಟರ್ ಕೇಶವ್ ಮೂರ್ತಿ ಅವರು ಕೂಡ ಕೊಟ್ಟಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಮಹಾಲಕ್ಷ್ಮಿ ಲೇಔಟ್ನ ಕಾರ್ಪೊರೇಟರ್ ಕೇಶವ್ ಮೂರ್ತಿ ಅವರ ಮನೆ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಏನಿದೆ ಆ ಮನೆಗೆ ಆಗಮಿಸಿದ್ರು ಎನ್ಸಿಬಿ ಅಧಿಕಾರಿಗಳು. ಸರ್ಚ್ ವಾರೆಂಟ್ ಸಹಿತ ಆಗಮಿಸಿ ವಿಚಾರಣೆಗೆ ಹಾಜರಾಗಬೇಕು ಮುಂಬೈನ ಕಚೇರಿಗೆ ಅಂತಾನೂ ಕೂಡ ನೋಟಿಸ್ ಕೂಡ ಕೊಟ್ಟಿದ್ರು. ನೋಟಿಸ್ನ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಪೊರೇಟರ್ ಕೇಶವ್ ಮೂರ್ತಿ ಅವರ ಮಗ ಯಶಸ್ ಮುಂಬೈ ತಲುಪಿದ್ದಾರೆ. 11 ಗಂಟೆಗೆ ಹಾಜರಾಗಬೇಕಾಗಿರೋದು. 11 ಗಂಟೆಗೆ ಹಾಜರಾಗ್ತೀನಿ ಅಂತಾನೂ ಕೂಡ ಮಗ ಅವರ ತಂದೆಗೆ ಅಂದ್ರೆ ಕೇಶವ್ ಮೂರ್ತಿ ಅವರಿಗೆ ಹೇಳಿರೋದನ್ನ ನ್ಯೂಸ್ 18ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಕೇಶವ್ ಮೂರ್ತಿ ಅವರು ಹೇಳೋ ಪ್ರಕಾರ ನನ್ನ ಮಗ ಯಾವುದೇ ರೀತಿಯಾಗಿ ಡ್ರಗ್ಸ್ ದಂಧೆಯಲ್ಲಿಲ್ಲ, ಮುಂಬೈಗೂ ಕೂಡ ನಂಟು ಹೆಚ್ಚೇನಿಲ್ಲ, ಹೆಚ್ಚು ಹೋಗ್ತಾನೂ ಇದ್ದಿದ್ದಿಲ್ಲ. ಆದ್ರೆ ಗೋವಾಗಳಿಗೆ ಆಗಾಗ ಹೋಗ್ತಾ ಇದ್ರು ಮತ್ತು ನನ್ನ ಮಗ ಹೇಳ್ಕೊಳ್ಳುವಂತ ಕೆಲಸಗಳನ್ನೇನು ಮಾಡ್ಕೊಳ್ತಾ ಇದ್ದಿಲ್ಲ. ಅಂದ್ರೆ ವೃತ್ತಿಯ ರೀತಿಯಾಗಿ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇದ್ದಿಲ್ಲ. ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ಮಾಡ್ತಾ ಇದ್ರು. ತಾನಾಯ್ತು, ತನ್ನ ಜಿಮ್ ಆಯ್ತು, ತನ್ನ ಕೆಲಸ ಆಯ್ತು, ಇಷ್ಟು ಮಾತ್ರ ಮಾಡ್ತಾ ಇದ್ರು. ಡ್ರಗ್ಸ್ಗಳ ವಿಚಾರದಲ್ಲಿ ಯಾವತ್ತೂ ಕೂಡ ಹೋಗಿಲ್ಲ ಅನ್ನೋ ಮಾತನ್ನ ಸಹಜವಾಗಿ ಅವರ ತಂದೆ ಆದಂತ ಕೇಶವ್ ಮೂರ್ತಿ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಆದ್ರೆ ಮಗನ ಫೋಟೋಸ್ಗಳನ್ನ ನೋಡ್ತಾ ಇದ್ರೆ, ಯಶಸ್ನ ಫೋಟೋಸ್ಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಆ ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದ್ವು. ಈಗ ಯಶಸ್ ಯಾಕೆ ಅವರನ್ನ ಎನ್ಕ್ವೈರಿ ಕರೆದಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಈಗ ಬಂಧಿತರಾಗಿರುವಂತಹ ಎನ್ಸಿಬಿ ಮುಂಬೈನ ಎನ್ಸಿಬಿ ಅಧಿಕಾರಿಗಳು ಬಂಧನ ಮಾಡಿರುವಂತಹ ಮೊಹಮ್ಮದ್ ರೆಹಮಾನ್ ಏನಿದ್ದಾರೆ ಅವರು ಡ್ರಗ್ ಪೆಡ್ಲರ್. ಅವರ ಮೊಬೈಲ್ ಕಾಂಟ್ಯಾಕ್ಟ್ ಅಲ್ಲಿ ಯಶಸ್ ಅವರ ಮಗ ಇರೋದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿದೆ. ಅವರ ಜೊತೆಗೆ ಯಾವ ರೀತಿಯಾದಂತ ಒಡನಾಟ ಇತ್ತು ಅಂತ, ಒಬ್ಬ ಡ್ರಗ್ ಪೆಡ್ಲರ್ ಜೊತೆಗೆ ಕಾರ್ಪೊರೇಟರ್ ಮಗ ಯಶಸ್ ಯಾವ ರೀತಿಯಾದಂತ ಒಡನಾಟಗಳಿದ್ದು ಮತ್ತು ಏನು ಡ್ರಗ್ಸ್ ಗಳನ್ನ ಏನಾದ್ರೂ ತರಿಸ್ಕೊಳ್ತಾ ಇದ್ರ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ವಿಚಾರಣೆ. ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಸದ್ದು ಮಾಡಲಿಕ್ಕೆ ಕಾರಣನೇ ಎನ್ಸಿಬಿ. ಅದರಲ್ಲೂ ಸ್ಪೆಷಲಿ ಈ ರೆಹಮಾನ್ ನ ಬಂಧಿಸಿರುವಂತದ್ದಾಗಿರ್ಬೋದು, ಹಾಗೆ ರೆಹಮಾನ್ ನ ಪತ್ನಿ
ಅನಿಕಾನ ಬಂಧಿಸಿರುವಂತದ್ದಾಗಿರ್ಬೋದು, ರಾಜ್ಯದಲ್ಲಿ ಆ ಅನಿಕಾ ಜೊತೆ ಇದ್ದಂಥವ್ರನ್ನ ಬಂಧಿಸಿರುವಂಥದ್ದು, ಹಾಗೆ ಅಹಮದ್ ಅನ್ನ ಬಂಧಿಸಿರುವಂತ ವಿಚಾರನೇ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಲಿಕ್ಕೆ ಕಾರಣ ಆಗಿರುವಂಥದ್ದು. ಈತನ ಜೊತೆನೆ ಪರ್ಸನಲಿ ಕಾಂಟ್ಯಾಕ್ಟ್ ಇದ್ದಾನೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಆ ಒಂದು ಜಾಲದಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ನಾವು ಅಲ್ಲಗೆಳೆಯುವಂತಿಲ್ಲ ಅನ್ಸುತ್ತೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಚಾನ್ಸಸ್ ಯಾಕೆ ಇಲ್ಲ ಅಂತಂದ್ರೆ ಅವರ ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗಿ ಸೇವ್ ಆಗಿದೆ ಅಂತಂದ್ರೆ ಇದನ್ನ ಸ್ಪಷ್ಟವಾಗಿ ಕೇಶವ ಮೂರ್ತಿ ಅವರೇ ಸ್ಪಷ್ಟನೆ ಕೊಡ್ತಾರೆ. ಏನ್ ರೆಹಮಾನ್ ಅವರ ಮೊಬೈಲ್ ಅಲ್ಲಿ ನನ್ನ ಮಗನ ನಂಬರ್ ಇದೆ, ಕಾಂಟ್ಯಾಕ್ಟ್ಸ್ ನ ಹಿನ್ನೆಲೆಯಲ್ಲಿ ನನ್ನ ಮಗನಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಅವರೇ ಸ್ಪಷ್ಟನೆಯನ್ನ ಕೊಡ್ತಾರೆ ಅಂತಂದ್ರೆ, ಸೊ ಇದು ಸಹಜವಾಗಿ ರೆಹಮಾನ್ ಅವರ ಜೊತೆಗೆ ಮಗ ಯಶಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಬರೀ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ಅಥವಾ ಬೇರೆ ರೀತಿಯಾದಂತ ಕಾಂಟ್ಯಾಕ್ಟ್ ಗಳಿದ್ವ, ಒಬ್ಬ ಸ್ನೇಹಿತ ಆಗಿದ್ರು ಅಥವಾ ಡ್ರಗ್ಸ್ ಏನಾದ್ರು ತರಿಸ್ಕೊಳ್ತಾ ಇದ್ರ ಮತ್ತು ಡ್ರಗ್ಸ್ ಪೆಡ್ಲರ್ ವಿಚಾರದಲ್ಲೂ ಕೂಡ ಸಹಕಾರವನ್ನ ನೀಡ್ತಾ ಇದ್ರ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಎನ್ಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ. 3 ದಿನಗಳ ಹಿಂದೆ ಬಂದರೂ ಕೂಡ ಸೈಲೆಂಟ್ ಆಗಿ ಎಲ್ಲೂ ಕೂಡ ಗೊತ್ತಾಗದ ರೀತಿ ರಾಜ್ಯ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ. ನಿನ್ನೆ ಮಾಧ್ಯಮಗಳಲ್ಲಿ ಹೊರಬಿದ್ದ ನಂತರವಷ್ಟೇ ಪೊಲೀಸರು ಆಗಮಿಸಿ ಏನಾಯ್ತು ಹೇಗಾಯ್ತು ಅಂತೇಳಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಬೆಂಗಳೂರಿನಲ್ಲಿರುತ್ತೆ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಎನ್ಸಿಬಿ ಅಧಿಕಾರಿಗಳು ತಮ್ಮ ಪಾಡಿಗೆ ಬೆಂಗಳೂರಿನಲ್ಲಿ ನಡೀತಿರುವಂತಹ ಆಕ್ಟಿವಿಟೀಸ್, ಡ್ರಗ್ಸ್ ವಿಚಾರದ ಕುರಿತಂತೆ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಬೇಕು ಮೊದಲೇ ಮಾಡಿಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಬಂಧನನು ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಆತಂಕ ಮತ್ತು ಅಚ್ಚರಿ ವಿಚಾರ ಅಂತಂದ್ರೆ ಕಾರ್ಪೊರೇಟರ್ನ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಹೀಗೆ ಇವರೆಲ್ಲರೂ ಕೂಡ ಬರ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಬರೀ ಸ್ಯಾಂಡಲ್ವುಡ್ ನಟರು ಮಾತ್ರ ಅಲ್ಲ, ಕಾರ್ಪೊರೇಟರ್ ಮತ್ತು ರಾಜಕಾರಣಿಗಳ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಚರ್ಚೆ ಮತ್ತು ತನಿಖೆ ಆಗಬೇಕಾಗಿದೆ. ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಗಿಣಿ ಸಿಸಿಬಿಗೆ ಹೇಳಿದ್ದಾದ್ರು ಏನು, ಇವತ್ತು ಬಾಯ್ ಬಿಡ್ತಾರ? ಮತ್ತೆ ಸಿಸಿಬಿ ವಶಕ್ಕ ಬೇಲ್ ಡೌಟ್. ಮುಂದೇನು ಪಂಜರದಲ್ಲಿ ರಾಗಿಣಿ? ನಟಿ ರಾಗಿಣಿ ಸಿಸಿಬಿ ಕಸ್ಟಡಿ ಇಂದು ಮುಕ್ತಾಯವಾಗ್ತಾ ಇದೆ. ಕಸ್ಟಡಿ ಮುಂದುವರಿಸಲಿಕ್ಕೆ ಸಿಸಿಬಿ ಮತ್ತೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತೆ, ಏನೂ ಹೇಳಿಲ್ಲ, ಇನ್ನೂ ವಿಚಾರಣೆ ಬಾಕಿ ಇದೆಯಂತೆ. ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಬರಬೇಕಾಗಿತ್ತು, ಆ ಒಂದು ನಿರೀಕ್ಷೆ ಇತ್ತು ಸಿಸಿಬಿ ಪೊಲೀಸರಿಗೆ. ಆ ರೀತಿಯಾದಂಥ ನಿರೀಕ್ಷೆ ಹುಸಿಯಾಗಿದೆ. ಯಾಕಂದ್ರೆ ಆ ಒಂದು ಮಾಹಿತಿಗಳನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ರಾಗಿಣಿಯಿಂದ. ರಾಗಿಣಿ ಜೊತೆ ಇನ್ನಿಬ್ಬರ ಕಸ್ಟಡಿಯೂ ಕೂಡ ಇವತ್ತು ಅಂತ್ಯವಾಗ್ತಾ ಇದೆ. ಆ ಇನ್ನಿಬ್ಬರು ಯಾರು ಅಂದ್ರೆ ರವಿಶಂಕರ್. ಇಲ್ಲಿ ರಾಗಿಣಿ ಸಿಕ್ಕಾಕೊಳ್ಳಿಕ್ಕೆ ಪ್ರಮುಖವಾದಂತ ಕಾರಣ ರವಿಶಂಕರ್, ಹಾಗೆ ಮತ್ತೊಬ್ಬ ವೀರೇನ್ ಖನ್ನಾ. ಇವರ ಮೂವರ ಒಂದು ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ. ಸೊ ಹೀಗಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಈ ಮೂವರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಯಾವ ರೀತಿಯಾದಂತಹ ಒಂದು ಆದೇಶ ಹೊರಬೀಳುತ್ತೆ ಚರ್ಚಿಂದ ಅಂತ ಕಾದ್ ನೋಡಬೇಕು ಕೋರ್ಟಿಂದ. ರಾಗಿಣಿ ಮತ್ತೆ ರವಿಶಂಕರ್ ಒಟ್ಟೊಟ್ಟಿಗೆ ಪಾರ್ಟಿಯನ್ನ ಮಾಡ್ತಾ ಇದ್ರು, ವಾರಕ್ಕೊಮ್ಮೆ ಮಿಸ್ ಮಾಡದೆ ರಾಗಿಣಿ ಅಂತೂ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು. ಆ ಪಾರ್ಟಿಗೆ ಹೋದ್ರೆ ಇಬ್ಬರಿಗೂ ಕೂಡ ಡ್ರಗ್ಸ್ ಬೇಕೇ ಬೇಕಿತ್ತಂತೆ. ಇವರಿಬ್ಬರಿಗೂ ಕೂಡ ರಾಗಿಣಿ ರವಿಶಂಕರ್ಗೆ ಲೂಮ್ ಪೆಪ್ಪರ್ನಿಂದ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇತ್ತು. ರಾಗಿಣಿ ಸ್ನೇಹಿತರ ಪಾರ್ಟಿಗೆ ಎಕ್ಸ್ಟೇಸಿ ಮಾತ್ರೆಯನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಅದಕ್ಕೆ ರುವಾರಿ ಅಂದ್ರೆ ಪೆಪ್ಪರ್, ಎಕ್ಸ್ಟೇಸಿ ಮಾತ್ರೆ ಸಪ್ಲೈಯನ್ನ ಮಾಡ್ತಿದ್ದಂತೆ ರವಿಶಂಕರ್ ಪಡೆದುಕೊಳ್ತಾ ಇದ್ದಿದ್ದಂಥದ್ದು ಲೂಮ್ ಪೆಪ್ಪರ್ನಿಂದ. ಸೊ ಹೀಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಇವತ್ತು ಮೂವರು ಇನ್ನೂ ಕೂಡ ಉಲ್ಟಾ ಹೊಡಿತಾ ಇದ್ದಾರೆ, ಎಷ್ಟೋ ಪ್ರಶ್ನೆಗಳಿಗೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ಬೋದು ಅಂತ ಇವತ್ತು? ಎಸ್ ಪೃಥ್ವಿ, ಅಂದ್ರೆ ಇವತ್ತಿಗೆ ಮೂವರ ಒಂದು ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ಅಂದ್ರೆ ರಾಗಿಣಿ ಆಗಿರ್ಬೋದು, ಮತ್ತೆ ವೀರೇನ್ ಖನ್ನಾ ಮತ್ತೆ ರವಿಶಂಕರ್, 3 ಆರೋಪಿಗಳನ್ನ ಇವತ್ತು ಸಂಜೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಂತರ ಅವರನ್ನ ವಶಕ್ಕೆ ಪಡೆಯುವಂಥದ್ದು. ಯಾಕಂದ್ರೆ ಇನ್ನೂ ಸಾಕಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಅದಲ್ಲದೆ ಅವರಿಂದ ಹೇಳಿಕೆಗಳನ್ನು ಕೂಡ ಪಡಿಬೇಕಾಗುತ್ತೆ. ಯಾಕಂದ್ರೆ ರಾಗಿಣಿ 2 ದಿನಗಳ ಕಸ್ಟಡಿಯಲ್ಲೂ ಕೂಡ ಅವ್ರು ಯಾವುದೇ ರೀತಿ ಮಾಹಿತಿಯನ್ನ ಸರಿಯಾಗಿ ಕೊಟ್ಟಿಲ್ಲ. ಅದ ಇವತ್ತು ಕೂಡ ಅವರನ್ನ 11 ಗಂಟೆಯ ಬಳಿಕ ವಿಚಾರಣೆ ಮಾಡ್ತಾರೆ. ಬಟ್ ಆದ್ರೂ ಕಳೆದ 2 ದಿನಗಳಲ್ಲಿ ನೋಡೋದಾದ್ರೆ ಅವ್ರು ಯಾವುದೇ ರೀತಿ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತ.
ರವಿಶಂಕರ್ ಕೊಡುವಂತ ಹೇಳಿಕೆಗಳು ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಬಗ್ಗೆ ಅಧಿಕಾರಿಗಳು ಒಂದು ಹೇಳ್ತಾ ಇರುವಂತದ್ದು. ಹೀಗಾಗಿ ಅವರಿಂದ ಹೆಚ್ಚಿನ ವಿಚಾರಣೆ ಅಗತ್ಯ ಇರುವ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂಥದ್ದು. ಇದರ ನಡುವೆ ಈಗ ರವಿಶಂಕರ್ ವಿಚಾರಣೆಯ ಹಂತದಲ್ಲಿ ಸಾಕಷ್ಟು ಮಾಹಿತಿ ಈಗ ಸಿಸಿಬಿಗೆ ಲಭ್ಯವಾಗಿದೆ. ಅದೇನಂದ್ರೆ ಈ ರವಿಶಂಕರ್ ಮತ್ತೆ ರಾಗಿಣಿ ತುಂಬಾ ಆತ್ಮೀಯರಾಗಿದ್ರು. ಪ್ರತಿ ವಾರಕ್ಕೊಮ್ಮೆ ರವಿಶಂಕರ್ ಮತ್ತೆ ರಾಗಿಣಿ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು. ಅಂದ್ರೆ ಬೆಂಗಳೂರು ಹೊರವಲಯದ ರೆಸಾರ್ಟ್ಗಳಲ್ಲಿ ಇವರು ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು. ಆ ಪಾರ್ಟಿಗಳಲ್ಲಿ ತಪ್ಪದೆ ಇಬ್ರು ಕೂಡ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ರು. ಆ ಡ್ರಗ್ಸ್ ಅನ್ನ ತರ್ತಾ ಇದ್ದು ಇದೇ ರವಿಶಂಕರ್ ಅಂತ. ಎಕ್ಸ್ಟಸಿ ಮಾತ್ರೆಗಳನ್ನ ಹೆಚ್ಚಾಗಿ ಇವರು ಬಳಕೆ ಮಾಡ್ತಾ ಇದ್ರು. ಅದಲ್ಲದೆ ಈ ಒಂದು ಎಕ್ಸ್ಟಸಿ ಮಾತ್ರೆ ಡ್ರಗ್ಸ್ ಅನ್ನ ತಂದ್ಕೊಡ್ತಾ ಇದ್ದು ಲೂಮಾ ಪೆಪ್ಪರ್ ಅಂತ. ಲೂಮಾ ಪೆಪ್ಪರ್ ಮತ್ತೆ ಈ ರವಿಶಂಕರ್ ನಡುವೆ ನಿಕಟ ಸಂಪರ್ಕವಿತ್ತು. ಏನು ಇವರು ಅಂದ್ರೆ ಇವರು ನಾರ್ಮಲ್ ಕಾಲ್ ಮಾಡ್ತಾ ಇರಲಿಲ್ಲ. ಇವರು ವಾಟ್ಸ್ಆಪ್ ನಲ್ಲಿ ಕಾಲ್ ಮಾಡಿಕೊಂಡು ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಗಳನ್ನ ಮಾಡ್ತಾ ಇರುವಂತದ್ದು. ಇದು ಈಗ ಸಿಸಿಬಿ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಈ ಅಂದ್ರೆ ರಾಗಿಣಿ ಮತ್ತೆ ರವಿಶಂಕರ್ ಇಬ್ರು ಕೂಡ ಏನು ಪಾರ್ಟಿಗಳಲ್ಲಿ ಇವರು ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ರು. ಅದಲ್ಲದೆ ಈ ರಾಗಿಣಿ ಈ ಒಂದು ಬೆಳವಣಿಗೆ ನೋಡಿದಂತ ಬಳಿಕ ಅಂದ್ರೆ ಇಬ್ರು ಕೂಡ ರವಿಶಂಕರ್ ಇಂದ ಒಂದು ಡ್ರಗ್ಸ್ ಅನ್ನ ತೆಗೆದುಕೊಂಡು ತನ್ನ ಸ್ನೇಹಿತರಿಗೂ ಕೂಡ ಡ್ರಗ್ಸ್ ಅನ್ನ ಕೊಡ್ತಾ ಇದ್ರು ಅನ್ನೋ ಆರೋಪ ಕೂಡ ಇರುವಂತದ್ದು. ಆ ರಾಗಿಣಿಯಿಂದ ಇನ್ನು ಅವರ ಒಂದು ಸ್ನೇಹಿತರ ಪಾರ್ಟಿಗಳೇನಿತ್ತು, ನಟಿ ರಾಗಿಣಿಯ ಪಾರ್ಟಿ ಆಗಿರ್ಬೋದು, ರವಿಶಂಕರ್ ಜೊತೆ ಸ್ನೇಹಿತರ ಪಾರ್ಟಿಗಳಾಗಿರ್ಬೋದು, ಈ ಪಾರ್ಟಿಗಳಲ್ಲಿ ಇವರು ಡ್ರಗ್ಸ್ ಅನ್ನ ರವಿಶಂಕರ್ ತಂದುಕೊಟ್ಟು ಅಲ್ಲಿ ಯಾರ ಕೂಡ ಸೇವನೆಯನ್ನ ಮಾಡ್ತಾ ಇರೋ ಬಗ್ಗೆ ಈಗ ಬೆಳಕಿಗೆ ಬಂದಿದೆ. ಸದ್ಯ ಈಗ ನಟಿ ರಾಗಿಣಿಯ ಒಂದು ವಿಚಾರಣೆ ಇನ್ನೂ ಕೂಡ ಬಾಕಿ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಆಕೆಯನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲ ಸಿದ್ಧತೆಗಳನ್ನ ಈಗ ಸಿಸಿಬಿ ಮಾಡಿಕೊಂಡಿದೆ. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಯಾಂಡಲ್ವುಡ್ಗೆ ಡ್ರಗ್ ನಂಟಿನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯವರೆಗೂ ಕೂಡ ಆರೋಪಿಗಳಿಗೆ ಸಿಸಿಬಿ ಡ್ರಿಲ್ ಅನ್ನ ಮಾಡಿದೆ. ಆರೋಪಿಗಳಿಂದ ಸಾಕಷ್ಟು ಮಾಹಿತಿಯನ್ನ ಈಗ ಆಲ್ರೆಡಿ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾದಂತವರು ಅಂತ ಹೇಳುವಂತವರ ವಿಚಾರಣೆ ಅಂತೂ ಸದ್ಯಾಗೆ ಮಾಡ್ತಾ ಇದ್ದಾರೆ. ಡ್ರಿಲ್ ಮಾಡ್ಲಾಗ್ತಾ ಇರುವಂತದ್ದು ಪ್ರಶಾಂತ್ ರಂಕ ಹಾಗೆ ರಾಹುಲ್ ಲೂಮ್ ಪೆಪ್ಪರ್ಗೆ ಡ್ರಿಲ್ ಮಾಡಿದ್ದಾರೆ. ಮಾಹಿತಿಯನ್ನ ಕಕ್ಕಿಸ್ತಾ ಇದ್ದಾರೆ. ಪಾರ್ಟಿ ಆಯೋಜನೆ, ಪಾರ್ಟಿ ಗೆಸ್ಟ್ಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇದೆ. ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದವರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳನ್ನ ಈಗ ಆಲ್ರೆಡಿ ಸಿಸಿಬಿ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಒಂದೊಂದು ಉತ್ತರಕ್ಕೂ ಕೂಡ ಮತ್ತೊಂದು ಪ್ರಶ್ನೆ ಉಟ್ಕೊಂಡಿರುತ್ತೆ. ಈತ ಬರ್ತಾ ಇದ್ದ ಅಂದ್ರೆ ಹೇಗೆ ಸಂಪರ್ಕ ಆದ ಅವನು ನಿನ್ಗೆ, ಈ ರೀತಿಯಾಗಿ ಸಾಕಷ್ಟು ಕ್ರಾಸ್ ಕ್ವಶನ್ಗಳ ಮುಖಾಂತರನೇ ಅವರನ್ನ ಸಿಕ್ಕಾಕ್ಸ್ಬಿಡ್ತಾರೆ. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಟ್ರ್ಯಾಪ್ ಆಗ್ತಾರೆ ಇವ್ರು ಮಾಡಿರುವಂತ ತಪ್ಪಿಗೆ. ರಾಹುಲ್ ವಿಚಾರಣೆಯಿಂದ ಸಂಜನಾಗೂ ಕೂಡ ಸಹಜವಾಗಿ ಆತಂಕ ಇದೆ. ಏಕೆಂದ್ರೆ ಸಂಜನಾ ಅವರ ಆಪ್ತ ಈತ ರಾಹುಲ್. ಸೊ ಹೀಗಾಗಿ ಆ ವಿಚಾರಣೆಯ ಭಯ ಅವರಿಗೆ ಶುರುವಾಗಿದೆ. ನನಗೂ ಕೂಡ ಎಲ್ಲೋ ವಿಚಾರಣೆಗೆ ಕರಿಬಹುದು ಅನ್ನೋ ನಿಟ್ಟಿನಲ್ಲಿ ಸಂಜನಾಗೆ ವಿಚಾರಣೆಗೆ ಕರೀತಾರೋ ಇಲ್ವೋ ಅನ್ನುವ ಪ್ರಶ್ನೆ ಇದೆ. ಕಳೆದ 4 ದಿನದಿಂದಲೂ ಕೂಡ ಇದು ಎದ್ದಿರುವಂತದ್ದು. ಸಂಜನಾಗೆ ನೋಟಿಸ್ ಕೊಡ್ತಾರಾ ಇಲ್ವಾ ಅಂತ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜನಾ ಕೂಡ ಸಾಕಷ್ಟು ಬಾರಿ ಗರಂ ಆಗಿ ಮಾತನಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬಂದ್ ಆಗಿದ್ದಂತ ಮೆಟ್ರೋ ರೈಲು ಸಂಚಾರ ಇಂದಿನಿಂದ ಶುರುವಾಗಿದೆ. ಆದರೆ ಪ್ರಯಾಣಿಕರಿಲ್ಲದೆ ಖಾಲಿ ಆಗಿದೆ ಮೆಟ್ರೋ ರೈಲು. ಮೆಟ್ರೋ ಸ್ಟೇಷನ್ ಹಾಗೂ ಮೆಟ್ರೋ ಒಳಗಡೆ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಇದೆ. ಬೆಳಗ್ಗೆ 8ರಿಂದ ಬೆಳಗ್ಗೆ 11 ಗಂಟೆಯವರೆಗೂ ಅಂದ್ರೆ ಇಲ್ಲಿ ಮೆಟ್ರೋ ಸಂಚಾರ ಮಾಡುತ್ತೆ ಬೆಳಗ್ಗೆ ಹೊತ್ತು. ಇನ್ನು ಸಂಜೆ ಹೊತ್ತು 7:40ರವರೆಗೆ ಅಂದ್ರೆ 4:15ರಿಂದ 7:15ವರೆಗೂ ಮೆಟ್ರೋ ಸಂಚಾರವನ್ನ ಮಾಡಲಿರುವಂಥದ್ದು. ಮೊದಲ ಹಂತದಲ್ಲಿ ಬೈಯಪ್ಪನಹಳ್ಳಿಯಿಂದ ಮೈಸೂರು ರೋಡ್ವರೆಗೂ ಮೆಟ್ರೋ ರೈಲುಗಳು ಓಡಾಟವನ್ನು ಮಾಡಲಿರುವಂಥದ್ದು. ಏಕೆಂದರೆ 5 ತಿಂಗಳಿಂದ ಬಂದಾಗಿತ್ತು, ಇವತ್ತಿನಿಂದ ಶುರುವಾಗಿರುವಂಥದ್ದು. ಸೊ ಹೀಗಾಗಿ ಹೇಗಿರುತ್ತೆ ಪ್ರಯಾಣಿಕ ರೆಸ್ಪಾನ್ಸ್ ಅಂತ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಸೆಪ್ಟೆಂಬರ್ 9ರಿಂದ ಹಸಿರು ಮಾರ್ಗದಲ್ಲಿ ಸಂಚಾರ ಶುರುವಾಗುತ್ತೆ. ಸೆಪ್ಟೆಂಬರ್ 11ರಿಂದ ಹಸಿರು ಮತ್ತು ನೇರಳೆ ಎರಡೂ ಮಾರ್ಗದಲ್ಲೂ ಕೂಡ ರೈಲುಗಳು ಓಡಾಡಲಿವೆ. ಸ್ಮಾರ್ಟ್ ಕಾರ್ಡ್ ಇದ್ದಂಥವರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದ್ದು 2 ಮೀಟರ್ ಸಾಮಾಜಿಕ ಅಂತರದೊಂದಿಗೆ ಪ್ರತಿ ರೈಲಿನಲ್ಲಿ 400 ಪ್ರಯಾಣಿಕರು ಮಾತ್ರ ಓಡಾಡಬೇಕು. ಈ ನಡುವೆ ಮೆಟ್ರೋ ರೈಲು ಪುನರಾರಂಭದ ದಿನವೇ ಶಾಕ್ ಆಗಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂದೆನೇ ಹೃದಯಾಘಾತದಿಂದ ಆಂಧ್ರ ಮೂಲದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಅರ್ಧ ಗಂಟೆ ನಿಲ್ದಾಣದಲ್ಲೇ ನರಳಾಡಿದ್ದಾರೆ ವ್ಯಕ್ತಿ. ಆದರೆ ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿಯೇ ವ್ಯಕ್ತಿ ನಿಲ್ದಾಣದ ಆವರಣದಲ್ಲೇ ಕೊನೆಯುಸಿರೆಳೆದಿದ್ದಾರೆ.
ಸಂಜನಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತ ರಾಹುಲ್ ಬಂಧನವಾಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೋ ಇಲ್ವೋ ಅನ್ನುವ ಆತಂಕ ಸಂಜನಾ ಅವರಲ್ಲಿ ಕಾಡ್ತಾ ಇರುವಂತದ್ದು. ಡ್ರಗ್ಸ್ ಕೇಸ್ನಲ್ಲಿ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು ಟೆನ್ಷನ್ ನಲ್ಲೇ ಕಾಲವನ್ನ ಕಳೆಯುವಂತಾಗಿದೆ. ಬೆಳ್ಳಂಬೆಳಗ್ಗೆ ತಾಯಿ ಜೊತೆ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಈ ವರ್ಷ ಜಂಬೂ ಸವಾರಿ ಇರಲಿದೆಯಾ? ಅರಮನೆಗಷ್ಟೇ ದಸರಾ ಸೀಮಿತ ಆಗುತ್ತಾ? ನಾಳೆಯೇ ಮಹತ್ವದ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ವಿಶ್ವವಿಖ್ಯಾತ ಜಂಬೂ ಸವಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೈಸೂರು ದಸರಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಎಲ್ಲವೂ ಕೂಡ ಅಂತಿಮವಾಗುವಂತ ಸಾಧ್ಯತೆ ಇದೆ. ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ದಸರಾ ಮೀಟಿಂಗ್ ನಡೀತಾ ಇದೆ, ಚರ್ಚೆ ನಡೆಯಲಿರುವಂಥದ್ದು. ನಾಳೆಯೇ ಜಂಬೂ ಸವಾರಿ ಮೆರವಣಿಗೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ದಸರಾದ ಎಲ್ಲಾ ವಿಚಾರಗಳು ನಾಳೆ ಚರ್ಚೆ ಆಗುತ್ತೆ. ಈ ಬಾರಿ ದಸರಾ ಉದ್ಘಾಟಕರು ಯಾರು, ಈ ಬಾರಿಯ ದಸರಾ ಬಜೆಟ್ ಎಷ್ಟು, ದಸರಾದಲ್ಲಿ ಎಷ್ಟು ಆನೆಗಳು ಇರಬೇಕು ಅಂತ ಚರ್ಚೆಯನ್ನು ಮಾಡ್ತಾರೆ. ಈ ಎಲ್ಲಾ ವಿಚಾರಗಳು ನಾಳೆನೇ ಅಂತಿಮವಾಗುವಂತ ನಿರ್ಧಾರದ ಸಾಧ್ಯತೆ ಇದೆ. ಮೈಸೂರು ಉಸ್ತುವಾರಿ ಸಚಿವರು, ಮೈಸೂರು ಜಿಲ್ಲಾಧಿಕಾರಿ ಹಾಗೂ ಆ ಭಾಗದ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಬಾರಿ ಯಾಕೆ ಮೈಸೂರು ದಸರಾ ನಡೆಯುತ್ತೋ ಇಲ್ವೋ ಅನ್ನುವ ಪ್ರಶ್ನೆ ಮೂಡುವಂತೆ ಮಾಡಿದೆ ಅಂದ್ರೆ, ಕೊರೋನಾ ಬೇರೆ. ಕೊರೋನಾ ದಿನವೊಂದಕ್ಕೆ ಈಗ 9,000, 9,500, 10,000 ಕೇಸ್ಗಳು ದಾಖಲಾಗ್ತಾ ಇದಾವೆ. ಮೈಸೂರಿನಲ್ಲೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಸೊ ಹೀಗಾಗಿ ಕೊರೋನಾ ನಡುವೆ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರ್ಕಾರಕ್ಕಿದೆ ಟೆನ್ಷನ್. ಸೊ ನಾಳೆ ನಿರ್ಧಾರವಾಗುತ್ತೆ ವಿಶ್ವವಿಖ್ಯಾತ ಮೈಸೂರು ದಸರಾ. ಈಗ ಆಲ್ರೆಡಿ ಮೈಸೂರು ಜಿಲ್ಲಾಡಳಿತ ABCD ಅನ್ನುವ ಒಂದು 4 ರೀತಿಯಲ್ಲಿ, ಈ ಯಾವುದ್ರಲ್ಲಾದ್ರೂ ಈ ABCDಯಲ್ಲಿ ಒಂದು ರೀತಿಯಲ್ಲಿ ನಾವು ದಸರಾವನ್ನ ಆಚರಣೆ ಮಾಡಬಹುದು ಅಂತ ಅದಕ್ಕೆ ರೂಪುರೇಷೆಯನ್ನ ಕೂಡ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ. ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ.